ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಅಕ್ಕನ ಮಗನ ಮದುವೆ ಇತ್ತಲ್ವ, ಸೊ ಶಾಪಿಂಗ್ಗೆ ಹೋಗಿದ್ವಿ ಎಲ್ಲರೂ ಕೂಡ. ಸೊ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಇತ್ತು ಸ್ಯಾರೀಸ್ ಎಲ್ಲ. ಸುಮಂಗಲಿಗೆ ಹೋಗಿದ್ವಿ, ಮನ್ನಾರ್ಸ್ಗೆ ಹೋಗಿದ್ವಿ, ಹಾಗೆ ಹೊಸ ಸುಮಂಗಲಿ ಇದೆ ಅಲ್ವಾ, ಅಲ್ಲಿಗೂ ಕೂಡ ಹೋಗಿದ್ವಿ. ಅದನ್ನೇ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೇನೆ ನೋಡಿ, ಸೊ ದಟ್ ನಿಮಗೆ ಯಾವ್ಯಾವ ಥರ ಸ್ಯಾರೀಸ್ ಅವೈಲೇಬಲ್ ಇರುತ್ತೆ ಈ ಮೈಸೂರಲ್ಲಿ ಇರುವಂತಹ ಸೆಂಟರ್ಗಳಲ್ಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇವತ್ತು ಹುಡುಗಿಗೆ ಸ್ಯಾರೀಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡೋದು ತುಂಬ ಜಾಸ್ತಿನೇ ಇತ್ತು. ಸೊ ಅದಕ್ಕೋಸ್ಕರ ನಾನು, ನನ್ನ ತಂಗಿ, ಅಕ್ಕ ಮತ್ತು ಸಂಧ್ಯಾ ಮತ್ತು ಹುಡುಗಿ ಕೂಡ ಬಂದಿದ್ದು, ಹಾಗೆ ಸಾಗರ್ ಮತ್ತು ಭಾವ ಎಲ್ಲರೂ ಕೂಡ ಬಂದಿದ್ದರು. ಶಾಪಿಂಗ್ ಅಂದರೆ ಮೊದಲು ಹುಡುಗಿಗೆ ನಾವು ಸೀರೆ ಎಲ್ಲ ಕೊಡಿಸ್ಬಿಟ್ರೆ ಅದೊಂಥರ ಅರ್ಧ ಕೆಲಸ ಮುಗ್ದಂಗೆ ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಇವತ್ತು ಒಂದಷ್ಟು ಅವಳದೇ ಸ್ಯಾರೀಸ್ಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಈ ಥರ ಬರುತ್ತೆ. ಗ್ರೀನ್ ಚೆನ್ನಾಗಿದೆ. ಬೇರೆ ಕಲರ್ ಚೆನ್ನಾಗದ, ಚೆನ್ನಾಗದ ಅಂತಾರೆ. ತೋರಿಸ್ತಾವ್ರಲ್ಲ ಯಾವ್ದ್ರಲ್ಲಿ ಕೊಡಲ ವೇರ್ ಮಾಡಿ ನೋಡಿದ್ರಲ್ಲ ಇದೇನಾ? ಇದೆ ಅಲ್ವಾ? ಇದೆ 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 ವೇರ್ ಮಾಡಿದ್ದು. ಇದೇ ಸಾರಿ ವೇರ್ ಮಾಡಿ ಬ್ಲೌಸ್ ಒಂದು ಚಟ್ನಿ ಹಿಡಿಸ್ತೀಯಲ್ಲ ಅಂದಿಲ್ಲ ಅದು ಮೇಡಮ್. ನಿಂಗೆ ಹಿಡಿಸ್ತಾ ಇದು ಸ್ವಲ್ಪ ಲೈಟ್ ಆಯ್ತು ಅಂತ ಚೆನ್ನಾಗಿದೆ ನೋಡಿ. ಇದೊಂದು ಎತ್ತಿಟ್ಟಿರೋ ಯಾವುದೋ ಚಾಯ್ಸ್ ಎತ್ತಿಟ್ಟಿರೋ ನೋಡೋಣ ಒಂದೆರಡು. ಅದೊಂದು ಯಾವುದೇ ಪರವಾಗಿಲ್ಲ. ಬೇರೆದಕ್ಕೆ ಬೇಕಾದ್ರೆ ನೋಡೋ ಇವು ಇನ್ನೊಂದು ಇದ್ರ ಶಾಸ್ತ್ರಗಳೆಲ್ಲ ಇರುತ್ತವಲ್ಲ ಅದೊಂದು ಇಟ್ಟಿರೋ ನೋಡೋಣ. ಅದೊಂದು ನೋಡೋಣ ಎತ್ತಿಟ್ಟಿರೋ ಸಂಧ್ಯಾ ವರ್ಕ್ ಮಾಡಿಸ್ದಾಗ ಚೆನ್ನಾಗಿ ಕಾಣುತ್ತೆ. ಇಟ್ಟಿದ್ದೀರಾ? ಇದೊಂದು ಎತ್ತಿಡಿ. ಇದೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿರೋದ್ರಿಂದ ಗ್ರೀನ್ ವಿತ್ ಲೈಟ್ ಪಿಂಕ್ ಕಲರ್ ಬಾರ್ಡರ್ ಇರುವಂಥದ್ದು ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿತ್ತಲ್ವ, ಹಾಗಾಗಿ ಸಹನಾ ಸ್ವಲ್ಪ ಗ್ರೀನ್ ವಿತ್ ಪಿಂಕ್ ಕಲರ್ನ ಇಷ್ಟಪಟ್ಲು. ಸೊ ಹಾಗೆ ಅದೊಂದು ಸ್ಯಾರಿನ ಎತ್ತಿಡ್ಸಿದ್ವಿ. ಆ್ಯಕ್ಚುಲಿ ನಮ್ಮ ಕಡೆ ಅಂದರೆ 3 ರಿಸೆಪ್ಷನ್ ಇರೋದ್ರಿಂದ 3 ಸ್ಯಾರೀಸ್ಗಳು ಚೆನ್ನಾಗಿರೋದನ್ನೇ ತೊಗೋಬೇಕಾಗಿತ್ತು. ಹಾಗಾಗಿ ತುಂಬಾ ಸರ್ಚ್ ಮಾಡ್ತಾಯಿದ್ವಿ. ಇದೆಲ್ಲ ಬಂದು 15,000 ರೇಂಜಲ್ಲಿ ಇರುವಂತಹ ಸ್ಯಾರೀಸು. 10 ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ರಿಸೆಪ್ಷನ್ಗೆ ಯಾವ್ಯಾವ ಸ್ಯಾರೀಸ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಕ್ಕೋಸ್ಕರ ಅದೆಲ್ಲ ಸರ್ಚ್ ಮಾಡಿ 3 ರಿಸೆಪ್ಷನ್ಗೂ ಬೇರೆ ಬೇರೆ ಆದಂಥ ಕಲರ್ಸ್ಗಳನ್ನ ತಗೊಳ್ಳೋಣ, ಚಾಯ್ಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಇದು ಬಂದು ಸುಮಂಗಲಿಯಲ್ಲಿ ನಾವು ನೋಡಿದ್ದಂಥದ್ದು. ಸೊ ಒಂದೆರಡು ಸ್ಯಾರಿಗಳನ್ನ ಎತ್ತಿಡಿಸ್ಬಿಟ್ಟು ನೆಕ್ಸ್ಟು ಆಮೇಲೆ ಅವರೇ ಹೇಳಿದ್ರು, ನಿಮಗೆ ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ಸುಮಂಗಲಿ ಸಿಲ್ಕ್ ಇದೆಯಲ್ಲ, ಅಂದರೆ ಹೊಸ ಸುಮಂಗಲಿ, ಅಲ್ಲಿಗೆ ಹೋಗಿ ಹೋಗಿ ಒಂದು ಸರಿ ನೋಡಿ ಬನ್ನಿ, ಯಾವುದಾದ್ರೂ ಚಾಯ್ಸ್ ಆದರೆ ಅಲ್ಲೂ ಕೂಡ ತಗೊಳ್ಳಿ ಅಂತ ಹೇಳಿ ಅಲ್ಲಿಂದನೇ ನಾವು ಡೈರೆಕ್ಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಒಂದು ಸರಿ ಮನ್ನಾರ್ಸಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಮನ್ನಾರ್ಸ್ಗೆ ಹೋದ್ವಿ. ಅವತ್ತಂತೂ ಮನ್ನಾರ್ಸಲ್ಲಿ ತುಂಬಾ ಖಾಲಿ ಹೊಡಿತಾ ಇತ್ತು, ಹೆಚ್ಚಿಗೆ ಜನನೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಅಲ್ಲಿ ಸ್ಟಾಕ್ಸ್ ಅಂತೂ ಅಷ್ಟೊಂದೇನು ಚೆನ್ನಾಗೇ ಇರಲಿಲ್ಲ. ಸ್ಯಾರೀಸ್ ಕಲರ್ಸ್ ಕಾಂಬಿನೇಷನ್ಸ್ಗಳಿಗಂತೂ ಯಾವುದೂ ಕೂಡ ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ಆವತ್ತಿನ ದಿನ ಶಾಪಿಂಗಲ್ಲಿ ಮನ್ನಾರ್ಸಲ್ಲಿ ಯಾವುದೇ ಸ್ಯಾರೀಸ್ ಕೂಡ ಪರ್ಚೇಸ್ ಮಾಡಲಿಲ್ಲ. ಸರಿ, ಸೊ ಸುಮಂಗಲಿ ಸಿಲ್ಕ್ ಉತ್ಸವ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅವರೇ ಕಳಿಸ್ಕೊಟ್ಟಿರೋಂತಹ ಒಂದು ವ್ಯಾನಲ್ಲೇ ಅಲ್ಲಿಗೆ ಹೋಗಿದ್ವಿ. ಸೊ ಇಲ್ಲಿ ಫ್ರೀ ಇರುತ್ತೆ, ಅವೈಲಬಲ್ ಇರುತ್ತೆ, ಯಾರಾದರೂ ಬೇಕಂದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಫೈನಲಿ ನಾವು ಸುಮಂಗಲಿ ಸಿಲ್ಕ್ ಉತ್ಸವಕ್ಕೆ ಬಂದ್ವಿ.
ಹಂಗೆ ಮಾಡ. ಇದ್ರಲ್ಲಿ ಕೆಂಪಿಲ್ವ ಈ ತರ ಇದೆ ಗ್ರೌಂಡ್ ಮೇಲಾಯ್ತದಟ್ಟು ಗ್ರೌಂಡ್ ಅಂತಿಲ್ಲ ಗ್ರೌಂಡ್ ಇದು ಇದೆಲ್ಲ ಗ್ರೌಂಡ್ ಕಂಬಳಿ ಸುಮಂಗಲಿ ಎಲ್ಲ ಹೋದರೆ ನಮಗೆ ಲಿಫ್ಟಲ್ಲಿ ಆರಾಮಾಗಿ ಓಡಾಡ್ಕೊತೀವಿ. ಬಟ್ ಇಲ್ಲಿ ಏನಂದರೆ ನಾವು ಪ್ರೆಸ್ ಮಾಡಿದ್ದೆ ಬೇರೆ, ಅದು ಕರ್ಕೊಂಡು ಹೋಗಿದ್ದೆ ಬೇರೆ ಕಡೆ. ಸೊ ಅದೆಲ್ಲ ನೋಡ್ಕೊಂಡು ನಗ್ತಾ ಇದ್ವಿ. ಕೆಲವೊಮ್ಮೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಇವತ್ತು 2 ಸ್ಯಾರಿಗಳನ್ನ ಫೈನಲೈಸ್ ಮಾಡಿದ್ವಿ ಹುಡುಗಿಗೆ. ಅಂದರೆ ರಿಸೆಪ್ಷನ್ ಸ್ಯಾರೀಸ್ತು 3 ರಿಸೆಪ್ಷನಲ್ಲಿ 2 ರಿಸೆಪ್ಷನ್ಗೆ ತೊಗೊಂಡ್ವಿ. ಬಟ್ ಇನ್ನೊಂದು ಪೆಂಡಿಂಗ್ ಇತ್ತು. ಹಾಗೆ ಇನ್ನೊಂದಷ್ಟು ಶಾಸ್ತ್ರಗಳಿಗೆಲ್ಲ ಒಂದಷ್ಟು ಸ್ಯಾರೀಸ್ ಬೇಕಾಗಿತ್ತಲ್ಲ, ಮಾಮೂಲಿ ಬಾರ್ಡರ್ ಸ್ಯಾರೀಸ್, ಅದೆಲ್ಲ ಕೂಡ ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ಒಂದಷ್ಟು ಗಿಫ್ಟ್ ಕೊಡುವಂತಹ ಸ್ಯಾರೀಸ್ ಕೂಡ ಅಕ್ಕ ಪರ್ಚೇಸ್ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಅದೊಂದಷ್ಟು ಎಲ್ಲ ಸ್ಯಾರೀಸ್ಗಳನ್ನ ತೆಗೆಸಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಅಂದರೆ ನನಗೆ ಅನಿಸಿದ ಪ್ರಕಾರ ಚೆನ್ನಾಗಿರೋ ಸ್ಯಾರೀಸ್ಗಳು ಅಂದರೆ 15 ರೇಂಜಲ್ಲಿ 10,000 ರೇಂಜಲ್ಲಿ ಚೆನ್ನಾಗಿದೆ ಸ್ಯಾರೀಸ್. ಅದು ಬಿಟ್ಟರೆ 1 to 5,000 ಒಳಗಡೆ ಸ್ಯಾರೀಸ್ ಕೂಡ ಚೆನ್ನಾಗಿದೆ. ಅದು ಬಿಟ್ಟರೆ ಸಿಲ್ಕ್ ಸ್ಯಾರೀಸ್ ಕೂಡ ಚೆನ್ನಾಗಿದೆ. ಬಟ್ ಸಿಂಪಲ್ ಸ್ಯಾರೀಸ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅಂದರೆ ಮಾಮೂಲಿ ಸುಮಂಗಲಿ ಮತ್ತು ಮನ್ನಾರ್ಸ್ಗೆ ಹೋಲಿಸ್ಕೊಂಡ್ರೆ ಅದು ಸ್ವಲ್ಪ ಒಂದು 50-100 ಈ ರೀತಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಈ ಥರ ಸಿಂಪಲ್ ಸ್ಯಾರೀಸ್ಗಳಿಗೆ. ಅದ್ಯಾವ 200 ಔಷಧಿ ಮರಗವ ಅಷ್ಟೇ. ರೆಡ್ ವೈಟ್ ಚೆನ್ನಾಗದ. $680. ಹಾಂ ಅಲ್ಲಿದ್ದೀರ ನೋಡು 600. ಈ ಪ್ಯಾಟ್ರನ್ ಚೆನ್ನಾಗದ. $510. ಯಾವುದು? ಹಾಂ ಅದೊಂದು ತಗೊಬಿಟ್ಟಿದ್ದಾರೆ ಅವ್ರಿಗೆ ಹೋಗಿ. ಅಲ್ಲ 3 ಕೊಟ್ಬಿಟ್ರೆ ಈಗ. ಇದೇನು ರೇಟ್ ಇದು? ಅಕ್ಕ ಇದನ್ನ ಬಜಾರ್ ಒಂದು 460. $270. ಅಲ್ಲಿತ್ತು ಲಾಸ್ಟ್ಲಿ ನೋಡು ತಂದು ಕೊಟ್ಟಿದ್ರಲ್ಲ ಈಗ ಅಲ್ಲಿಂದ ಆ ಥರದಲ್ಲಿ 3 ಸೀರೆ ತಂದುಕೊಡ್ರಿ. ಈಗ ತಾನೇ ತಂದುಕೊಟ್ಟಿದ್ರು. ಅದು ಫೈನಲ್ ಆಗಿತ್ತ ನಿಮಗೆ? ಅದೇ ಇರಲಿ ಅಂದ್ಬಿಟ್ಟು ಹೋಗಿದ್ದೆ ಇವಾಗ. ಹಾಗೆ ಒಂದಷ್ಟು ಗಿಫ್ಟು ಕೊಡಲಿಕ್ಕೆ ಅಂತ ಹೇಳಿ ಒಂದಷ್ಟು ಸಿಂಪಲ್ ಸ್ಯಾರೀಸ್ಗಳನ್ನ ಕೂಡ ನೋಡ್ತಾ ಇದ್ವಿ ಅಲ್ವಾ. ಆವಾಗ ಇದೊಂದು ಬ್ಲ್ಯಾಕ್ ಸ್ಯಾರಿನ ನೋಡಿದೆ. ಯಾಕೋ ಈ ಬ್ಲ್ಯಾಕ್ ಸ್ಯಾರಿ ಮೇಲೆ ಫುಲ್ ಲವ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಪದೇ ಪದೇ ಕೈ ಆ ಬ್ಲ್ಯಾಕ್ ಸ್ಯಾರಿ ಮೇಲೇ ಹೋಗ್ತಾ ಇತ್ತು. ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಕಾಂಬಿನೇಷನ್ ಇರೋ ಸ್ಯಾರೀಸ್ಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ಈ ವರ್ಕ್ ಸ್ಯಾರೀಸ್ ಇತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು. ಸ್ಟೋನ್ ವರ್ಕ್ ಇರೋವಂಥದ್ದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿದೆ ಆ ಸ್ಯಾರಿ ಕೂಡ. ಬಟ್ ನನ್ನ ಹತ್ರ ಆಲ್ರೆಡಿ 2 ಬ್ಲ್ಯಾಕ್ ಸ್ಯಾರೀಸ್ ಇದೆ. ಅಂದರೆ ವರ್ಕ್ ಸ್ಯಾರೀಸೇ ಬ್ಲ್ಯಾಕ್ ಇದೆ. ಸೊ ಅದಕ್ಕೋಸ್ಕರ ಬೇಡಪ್ಪ ಮತ್ತೆ ಬ್ಲ್ಯಾಕ್ ತೊಗೊಂಡು ಇಟ್ಕೊಳ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಸೊ ಬೇಡ ಅಂತ ಹೇಳಿ ಬಿಟ್ಟೆ. ಅಂದರೂ ಕೂಡ ಹೋಗ್ತಾ ಬರ್ತಾ ಸೊ ಬೇರೆ ಸ್ಯಾರೀಸ್ ನೋಡೋದು ಮತ್ತೆ ಅದೇ ಹೋಗಿ ಬ್ಲ್ಯಾಕ್ ಸ್ಯಾರೀಸ್ ನೋಡೋದು ಹಿಂಗೆ ಮಾಡ್ತಾಯಿದ್ದೆ. ಸೊ ಫೈನಲಿ ಡಿಸೈಡ್ ಮಾಡಿಕೊಂಡು ಬೇಡ ಬ್ಲ್ಯಾಕ್ ತಗೊಳ್ಳೋದೇ ಬೇಡ. 1, 2, 3 ಸ್ಯಾರೀಸ್ ಆಲ್ರೆಡಿ ವರ್ಕ್ ಸ್ಯಾರೀಸ್ ಆಗಿದೆ ಬೇಡ ಅಂತ ಹೇಳಿ ಫೈನಲಿ ಬಿಟ್ಟೆ ಅದನ್ನು. ಕೆಲವೊಮ್ಮೆ ಹಂಗೆ ಅನಿಸ್ಬಿಡುತ್ತಲ್ವ, ಕಲರ್ಸ್ ಇದ್ದರೂ ಕೂಡ ಮತ್ತೆ ಆ ಕಲರ್ಸ್ ಮೇಲೇ ಕೈ ಹೋಗುತ್ತೆ ನಮಗೆ. ತಗೊಂಬಿಡೋಣ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಸೊ ನಿಮಗೂ ಇದೇ ರೀತಿ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗೆಲ್ಲ ನಿಮಗೂ ಕೂಡ ಬ್ಲ್ಯಾಕ್ ಸ್ಯಾರೀಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ.
ಆ್ಯಕ್ಚುಲಿ ಮದುವೆ ಅಂದ್ರೇ ಈ ಒಂದು ಸ್ಯಾರಿಗಳದ್ದು ಶಾಪಿಂಗ್ ಮಾಡೋದು ಅದು ಇದು ಅಂದ್ಕೊಂಡು ಮುಗಿಯೋದೇ ಇಲ್ಲ ಶಾಪಿಂಗ್ ಅಂತೂ. ಸೊ ಸುಮಾರು ದಿವಸ ಹೋಗಿ ಬಂದ್ವಿ, ಬಟ್ ಅಷ್ಟೇನು ಡೀಟೇಲಾಗಿ ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ಎಮರ್ಜೆನ್ಸಿ ಇರುತ್ತೆ, ಬೇಗ ಬೇಗ ತೊಗೋಬೇಕಾಗತ್ತೆ, ಹೋಗಿ ಬಿಲ್ ಹಾಕಬೇಕಾಗುತ್ತೆ. ಸೊ ಅದನ್ನೆಲ್ಲ ಜಾಸ್ತಿ ವೀಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಜಸ್ಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳೆಲ್ಲ ತೊಗೊಂಡಿದ್ವಲ್ವ, ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರುಗಳಂತೂ ಕರ್ಕೊಂಡು ಹೊರಟೋದ್ರೆ ಫುಲ್ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಸೊ ಸತೀಶ್ ಅವರು ಭಾವ ಅವರೆಲ್ಲ ಒಂದು 2 ದಿವಸ ಬಂದಿದ್ರು ಅಷ್ಟೇ. ಅದು ಬಿಟ್ಕೊಂಡ್ರೆ ನಾವೇ ಹೋಗಿದ್ವಿ. ನೋಡಿ ಈಗಲೂ ಕೂಡ ಮತ್ತೆ ಬ್ಲ್ಯಾಕ್ ಸ್ಯಾರಿ ಮೇಲೆ ಕಣ್ಣು ಹೋಯ್ತು ನನಗೆ. ತೊಗೊಂಬಿಡೋಣವಾ ಅಂತ ಒಂಥರ ಮನಸ್ಸು ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ಈ ಬ್ಲ್ಯಾಕ್ ಸ್ಯಾರಿ. ಬಟ್ ಫೈನಲಿ ಬೇಡಪ್ಪ, ಮತ್ತೆ ಬ್ಲ್ಯಾಕ್ ಸ್ಯಾರಿ ಏನಕ್ಕೆ ತಗೊಳ್ಳೋದು ಅಂತ ಹೇಳಿ ಬಿಟ್ಟೆ. ಸೊ ನಮ್ಮ ಅಕ್ಕನ ಮಗಳು ಸಂಧ್ಯಾ ಹೇಳಿದ್ಲು, ಮತ್ತೆ ಅದೇ ಲುಕ್ ಕಾಣುತ್ತೆ, ಸ್ವಲ್ಪ ಚೇಂಜಸ್ ಇರೋ ರೀತಿ ತಗೊಳ್ಳಿ ಅಂತ ಹೇಳಿದ್ಲು. ಸರಿ ಬೇಡ ಬಿಡು ಅಂತ ಹೇಳಿ ಅಲ್ಲೇ ಬಿಟ್ಟೆ. ಬಾಜಿ ಫೋನ್ ಮಾಡ್ತಾರೆ ನೋಡಿ. ನೋಡಿ ಇಲ್ಲಿ ಜಾಸ್ತಿ ಎಕರೆ ಐತೆ. ಬನ್ನಿ ಹೋಗಿ ಕತ್ತೆ ಆಗೋಯ್ತು. ಈಗ ಬಂದಿದೆ 680. ಯಾರಿಗೆ ಚಂದನ ಬೇಡ 500 ಕೊಡೋದು ತಗೊಂಡು ಬಾಡ್ರಿ ಇಲ್ವಲ್ಲ. ಇನ್ನೊಂದು ಬಾಡಕ್ಕೆ ಕೊಡಿದಾನೆ. ಮೈಸೂರು ಬಂದು ಹೋಗ್ಬೇಕಾಯ್ತು ನನ್ನ ಮತ್ತೆ. ಇಲ್ಲ ನಿಮ್ಮ ಆ ಕಡೆಯಿಂದ ಬರ್ಬೇಕು, ನಾವು ಈ ಕಡೆಯಿಂದ. ನೀವು ಮೈಸೂರು ಬಂದೆ ಬರ್ಬೇಕು. 690 ಹಾಕದ ಇವು ಜಾಸ್ತಿನೇ. 690 700 ಹತ್ತಿರ. ಸೊ ಫೈನಲಿ ಒಂದಷ್ಟು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಒಂದು ಶಾಪಿಂಗ್ ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬ ಇದೆ. ಸೊ ಪರ್ಚೇಸ್ ಮಾಡಿರೋವಂಥದ್ದು. ಸೊ ಮತ್ತೆ ಬರಲೇಬೇಕು ಅಂತ ಹೇಳಿ ಸೊ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಈ ವಿಡಿಯೋಸ್ ಎಲ್ಲ ನಾವು ಕ್ಯಾಪ್ಚರ್ ಮಾಡಿರೋದು ನವಂಬರ್ ಲಾಸ್ಟಲ್ಲಿ ಅಂತ ಅನಿಸುತ್ತೆ. ಸೊ ಅದೆಲ್ಲ ನಾನು ಇನ್ನೂ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನೋಡ್ತಾ ಇರ್ಬೋದು ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂಥರ ಸುಂದರವಾದ ಲೋಕ ಅಂತ ಅನಿಸುತ್ತೆ ನಮ್ಮ ಮೈಸೂರಂತೂ. ಸೊ ನೈಟ್ ಟೈಮ್ ಅಂತೂ ಆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇರುವಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.